ಇಂದು ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇವತ್ತು ಸಂಜೆ 5:30 ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಈಗಾಗಲೇ ಒಂದು ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. ಆ ಸಮಯದಲ್ಲಿ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸಂಬಂಧಪಟ್ಟಂತೆ ಸಾಕ್ಷ್ಯ ಸಂಗ್ರಹ ಕೂಡ ಆಗಿದೆ. ಈ ಒಂದು ಎರಡು ಸಲ ಈಗ ಕಸ್ಟಡಿಗೆ ಪಡ್ಕೊಂಡಿದ್ರಲ್ಲ, 10 ದಿನಗಳ ಕಾಲದಲ್ಲಿ ವಿಚಾರಣೆ ನಡೆಸಿದ್ದಾಗಿದೆ. ಒಂದಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿದ್ದಾವೆ. ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇರೋದ್ರಿಂದ ಪರಪ್ಪನ ಅಗ್ರಹಾರ ಜೈಲ್ ಸೇರ್ತಾರಾ ದರ್ಶನ್ ಅಂಡ್ ಗ್ಯಾಂಗ್, ಅಥವಾ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳಲಾಗುತ್ತಾ ಅಂತ ಈಗಾಗಲೇ ನಮ್ಮ ವರದಿಗಾರರು ಕೂಡ ಹೇಳ್ತಾ ಇರೋ ಪ್ರಕಾರ ನೋಡ್ತಾ ಇರೋದ್ರೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಒಂದು ಹಂತಕ್ಕೆ ಬಂದಿದೆ, ಕೊನೆ ಹಂತಕ್ಕೇನೆ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಡಿಮೆ. ಕೇಳಿದ್ರು ಕೂಡ ಕೆಲ ಆರೋಪಿಗಳನ್ನ, ಬೆರಳೆಣಿಕೆ ಆರೋಪಿಗಳನ್ನ ಮಾತ್ರ ಕೇಳ್ಬೋದು. ಕೇಸ್ಗೆ ಸಂಬಂಧಪಟ್ಟಂತೆ ಯಾರಿಂದ ಏನಾದ್ರೂ ಮಾಹಿತಿಯನ್ನ ಪಡ್ಕೊಳ್ಳೋದು ಇನ್ನೂ ಉಳ್ಕೊಂಡಿದೆಯೋ ಬಾಕಿ, ಹಾಗಾಗಿ ಅವರನ್ನ ಪಡ್ಕೊಳ್ಬಹುದು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 118 ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ವಸ್ತುಗಳು ಅಂತ ಬಂದಾಗ ಈ ವಾಹನ ಇರ್ಬೋದು, ಅದೇ ರೀತಿಯಾಗಿ ಆ ಕೃತ್ಯಕ್ಕೆ ಬಳಸಲಾಗಿರುವಂತಹ ರೀಪೀಸ್ ಇರ್ಬೋದು, ಬೆಲ್ಟ್ ಇರ್ಬೋದು, ಮತ್ತೆ ಮೆಗ್ಗರ್ ಮಷಿನ್ ಇರ್ಬೋದು, ಹೀಗೆ ಒಟ್ಟು 118 ವಸ್ತುಗಳು, ಶೂ, ಬಟ್ಟೆ, ಹೀಗೆ ವಸ್ತುಗಳನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡು ತನಿಖೆ ಕೂಡ ನಡೆಸಲಾಗಿದೆ. FSLಗೂ ಕೂಡ ವಸ್ತುಗಳನ್ನ ಕಳಿಸ್ಕೊಡಲಾಗಿದೆ. ಇನ್ನು ಬ್ಲಡ್ ಸ್ಯಾಂಪಲ್, ಅದೇ ರೀತಿಯಾಗಿ ಕೂದಲನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ತಲೆ ಕೂದಲು, 4 ರೀತಿಯ ಕೂದಲುಗಳು ಕೂಡ ಅಲ್ಲಿ ಕಂಡು ಬಂದಿರುವಂತದ್ದು ಸ್ಪಾಟ್ ಅಲ್ಲಿ. ಹೀಗೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿರೋದ್ರಿಂದ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಆರೋಪಿಗಳಿಗೆ ಟೈಟ್ ಆಗ್ತಾ ಇದೆ. ಅಂದ್ರೆ ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಇರೋದ್ರಿಂದ ಕೇಸ್ನಲ್ಲಿ ಯಾರು ಕೂಡ ನುಣುಚ್ಕೊಳ್ಳುವಂತಿಲ್ಲ ಅನ್ನುವಂತ ರೀತಿಯಾಗಿ ಈಗ ಸಂದರ್ಭ ಸೃಷ್ಟಿಯಾಗಿದೆ. ಈಗಾಗಲೇ 8 ಸೆಕ್ಷನ್ಗಳು ಕೂಡ ಹೆಚ್ಚುವರಿಯಾಗಿ ಇವರ ವಿರುದ್ಧ ದಾಖಲಾಗಿರೋದ್ರಿಂದ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಇವತ್ತಿನ ತನಿಖೆ, ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ SPP ವಕೀಲರು ಮತ್ತೆ ಆರೋಪಿ ಪರವಾಗಿರುವಂತಹ ವಕೀಲರು ಏನು ವಾದ ಮಂಡನೆ ಮಾಡ್ತಾರೆ, ಅಕಸ್ಮಾತ್ ಕಸ್ಟಡಿಗೆ ಕೇಳೋದಾದ್ರೂ ಯಾವ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ, ಯಾರ್ಯಾರಿಗೆ ಇವತ್ತೇ ಪರಪ್ಪನ ಅಗ್ರಹಾರ ಜೈಲು ಸೆರೆವಾಸ ಶುರುವಾಗುತ್ತೆ, ಅದನ್ನು ಕೂಡ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅದಾದ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು ಅದನ್ನು ಕೂಡ ಕಾದ್ ನೋಡ್ಬೇಕಿದೆ. ಈಗಾಗಲೇ ಈ ಒಂದು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಅಂದಿನಿಂದ ಇವತ್ತಿನವರೆಗೂ ಕೂಡ ತನಿಖೆ ಶುರುವಾದಂತಹ ಸಂದರ್ಭದಿಂದ ಇಲ್ಲಿವರೆಗೂ ನೋಡುವುದಾದ್ರೆ 118 ವಸ್ತುಗಳು ಪತ್ತೆ ಆಗಿರುವಂತದ್ದು. ಅದರಲ್ಲಿ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಆರೋಪಿಗಳ ಮನೆಗಳನ್ನ ಮಹಜರು ಮಾಡೋದಿರ್ಬೋದು, ಕೃತ್ಯ ಮಾಡಿದಂತ ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲಿರ್ಬೋದು, ಮತ್ತೆ ಈ ಕಿಡ್ನಾಪ್ ಮಾಡಿರುವಂತ ಈ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಏನಿದೆ ಆ ಗೇಟ್ ನಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗಿದೆ. ಮತ್ತೆ A2 ಆರೋಪಿ ಆಗಿರುವಂತಹ ದರ್ಶನ್ ಮನೆ, A1 ಆರೋಪಿ ಪವಿತ್ರ ಗೌಡ ಮನೆ, ಮತ್ತೆ ರಾಘವೇಂದ್ರ, ಹೀಗೆ ಅನೇಕರ ಮನೆಗಳಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗಿದೆ. ಈ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಕೃತ್ಯ ಎಸಗುವಂತ ಸಂದರ್ಭದಲ್ಲಿ ಧರಿಸಿದಂತ ಶೂ, ಬಟ್ಟೆಗಳನ್ನ ಕೂಡ ಈಗಾಗಲೇ ಕಲೆ ಹಾಕಲಾಗಿದೆ. ಅವುಗಳನ್ನು ಕೂಡ FSLಗೆ ಕಳುಹಿಸಲಾಗಿದೆ. ಅವುಗಳನ್ನ ಇಟ್ಕೊಂಡು ಈಗ ಆ ಶೂ ಅವ್ರದ್ದೇನಾ ಅಂತ ಕನ್ಫರ್ಮ್ ಮಾಡಬೇಕಾಗುತ್ತೆ. FSLಗೆ ಕಳುಹಿಸಿ ಕೊಡಲಾಗಿದೆ. ಮತ್ತೆ DNA ಟೆಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು, ಅದು ಕೂಡ ಪ್ರಮುಖ ಸಾಕ್ಷಿ. ಅದೇ ರೀತಿಯಾಗಿ ಇವರ ಬ್ಲಡ್ ಸ್ಯಾಂಪಲ್ಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ರೇಣುಕಾ ಸ್ವಾಮಿಯ ಮೃತ ದೇಹದ ಮೇಲಿದ್ದಂತ ಬ್ಲಡ್ ಸ್ಯಾಂಪಲ್, ಅಂದ್ರೆ ರೇಣುಕಾ ಸ್ವಾಮಿಯ ರಕ್ತ ಮತ್ತೆ ಆತನ ಮೃತದೇಹದ ಮೇಲಿದ್ದಂತ ಈ ಆರೋಪಿಗಳ ರಕ್ತ, ಅವೆರಡೂ ಕೂಡ ಮ್ಯಾಚ್ ಆಗುತ್ತಾ? ಆ ಸಂದರ್ಭದಲ್ಲಿ ಇವರೇ ಇದ್ದಿದ್ದ, ಇವರೇ ಹತ್ಯೆ ಎಸಗಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕನ್ಫರ್ಮೇಶನ್ ಬೇಕಲ್ಲ, ಹಾಗಾಗಿ ಬ್ಲಡ್ ಸ್ಯಾಂಪಲ್ ಕೂಡ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಕೇಸ್ಗೆ ಸಂಬಂಧಪಟ್ಟಂತೆ 118 ವಸ್ತುಗಳು ಪತ್ತೆ ಆಗಿದ್ದಾವೆ. ಅವುಗಳು ಕೂಡ FSLಗೆ ರವಾನೆ ಆಗಿರುವಂತದ್ದು. ಬ್ಲಡ್ ಸ್ಯಾಂಪಲ್ಸ್ ಕೂಡ ರವಾನೆ ಆಗಿದೆ. ಐ ವಿಟ್ನೆಸ್ ಕೂಡ ಇದೆ. ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಆರೋಪಿಗಳ ಪಾಲಿಗೆ ಬಿಗಿ ಆಗ್ತಾ ಇದೆ ಕಾನೂನಿನ ಕುಣಿಕೆ. ಇದರ ಮಧ್ಯದಲ್ಲಿ ಇವತ್ತು ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇದೆ. ಇವತ್ತಿನ ಕಸ್ಟಡಿ ಅಂತ್ಯ ಆದ್ಮೇಲೆ ಕೋರ್ಟ್ ನಲ್ಲಿ ವಿಚಾರಣೆ ಇರುತ್ತೆ. ಆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಗ್ಬೋದು ಅಂತ ಚೌಕೆ ಏನು ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆದ ಬೆನ್ನಲ್ಲೇ ಕಾರಣ ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಪೊಲೀಸ್ ಕಸ್ಟಡಿ ಇರುತ್ತೆ. 5 ಗಂಟೆ ಒಳಗಾಗಿ ಆರೋಪಿಗಳನ್ನೆಲ್ಲರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸಿದ ನಂತರ ಸುಮಾರು 17 ಜನ ಆರೋಪಿಗಳಿದ್ದಾರೆ.
ಸೊ ಇದರಲ್ಲಿ ಏನಾದ್ರೂ ಮತ್ತೆ ಕೆಲವು ಆರೋಪಿಗಳನ್ನ ಕಸ್ಟಡಿಗೆ ಪಡಿತಾರೆ ಅನ್ನೋ ಪ್ರಶ್ನೆ ಇತ್ತು. ದರ್ಶನ್ ಕೂಡ ಮತ್ತೆ ವಾಪಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ದರ್ಶನ್ ಹಾಗೂ ಇನ್ನು ಕೆಲ ಆರೋಪಿಗಳನ್ನ ಪ್ರಕರಣದಲ್ಲಿ ಪುನಃ ಪೊಲೀಸ್ ಕಸ್ಟಡಿಗೆ ಕೇಳಲಿಕ್ಕೆ ರಿಮಾಂಡ್ ಅನ್ನು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಪ್ರಕರಣದಲ್ಲಿ ಏನಾದ್ರೂ ಹೆಚ್ಚಿನ ಇವರಿಗೆ ಹೊಸದಾಗಿ ಪೊಲೀಸರಿಗೆ ಯಾವ್ದಾದ್ರು ಮಾಹಿತಿ ಸಿಕ್ಕಿದ್ರೆ, ಏನಾದ್ರೂ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕ್ರಾಕ್ ಆಗಿದ್ರೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಆರೋಪಿಗಳನ್ನ ವಿಚಾರಣೆಯನ್ನ ಮಾಡಬೇಕು ಮತ್ತು ಹೇಳಿಕೆಗಳನ್ನ ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಇಂಥವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ರಿಮಾಂಡ್ ನಲ್ಲಿ ಉಲ್ಲೇಖವನ್ನು ಮಾಡಿ ನ್ಯಾಯಾಧೀಶರ ಮುಂದೆ ಸಲ್ಲಿಕೆಯನ್ನ ಮಾಡ್ತಾರೆ. ಅದಾದ ಬಳಿಕ ಇವರನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತದ್ದು. ಪ್ರೊಡ್ಯೂಸ್ ಮಾಡಿದ ನಂತರ ಕೋರ್ಟ್ ಇವರು ಹಾಕಿರುವಂತ ರಿಮಾಂಡ್ ಅಪ್ಲಿಕೇಶನ್ ಅಂಶಗಳನ್ನ ಪರಿಶೀಲನೆಯನ್ನ ಮಾಡುತ್ತೆ. ಪರಿಶೀಲನೆ ಮಾಡಿದ ನಂತರ ಪುನಃ ಇವ್ರನ್ನ ಕಸ್ಟಡಿಗೆ ಕೊಡೋ ಸಾಧ್ಯತೆ ಇರುತ್ತೆ. ಅದು ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು. ಒಟ್ಟಾರೆ ಇವತ್ತು ಏನೋ ಆರೋಪಿಗಳ ಕಸ್ಟಡಿ ಅಂತೆ ಆಗ್ತಾ ಇರುವಂತದ್ದು. ಹೀಗಾಗಿ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರ, ಇಲ್ಲ ಜೈಲನ್ನು ಸೇರ್ತಾರ, ಇಡೀ ದರ್ಶನ್ ಅಂಡ್ ಗ್ಯಾಂಗ್ ಏನೇನಿದೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ಇಂದು ಮಧ್ಯಾಹ್ನ ವೇಳೆಗೆ ಕರ್ಕೊಂಡ್ಬರೋ 5 ಗಂಟೆವರೆಗೆ ಇರೋ ಏನಲ್ಲಿ ಯಾವುದೇ ಟೈಮಲ್ಲಿ ಬೇಕಾದ್ರೂ ಪೊಲೀಸರು ಕಸ್ಟಡಿಗೆ ಕೋರ್ಟ್ಗೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಇಲ್ಲಿವರೆಗೂ ಕೂಡ ಆರೋಪಿಗಳನ್ನ ನೋಡುವುದಾದ್ರೆ ಯಾರ್ಯಾರನ್ನ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅನ್ನುವಂಥ ಚರ್ಚೆ ಕೂಡ ಆಗ್ತಿತ್ತಂತೆ. ಆದ್ರೆ ಈಗ ಆರೋಪಿ 2 ಆಗಿರುವಂತ 2ನೇ ಆರೋಪಿ ಆಗಿರುವಂತ ದರ್ಶನ್ರನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಆಗುತ್ತೆ, ಯಾವೆಲ್ಲ ಆರೋಪಿಗಳನ್ನ ಕಸ್ಟಡಿಗೆ ಕೊಡಬಹುದು ಅಂತ.